ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲ್ಪನಾ ಆ್ಯಂಡ್ ಶಾನ್ವಿಲಾಗಿ ಸ್ವಾಗತ. ಈ ಒಂದು ಬ್ಲಾಗಲ್ಲಿ ನಾವಿವತ್ತು ನಮ್ಮ ಮನೆಗೆ ಕೆಲವೊಂದು ಐಟಮ್ ತೊಗೊಂಬರ್ತೀವಿ. ಸೊ ಅದರ ಒಂದು ಬ್ಲಾಗ್ ಆಗಿದೆ ಇದು. ಎಂಡ್ ಆಫ್ ದ ಬ್ಲಾಗ್ವರೆಗೂ ಯಾವುದೂ ಸ್ಕಿಪ್ ಮಾಡಿದೆ ನೋಡಿ. ಸೊ ನಿಮಗೆ ಯಾವುದು ಏನು ತಂದ್ವಿ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ಮಗಳನ್ನು ಸ್ಕೂಲಿಗೆ ಫಸ್ಟ್ ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸೋಣ ಅಂದ್ಬಿಟ್ಟು ಈಗ ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಎಲ್ಲ ರೆಡಿ ಆಗಿತ್ತು, ತಿಂಡಿ ಎಲ್ಲ ತಿಂದ್ಬಿಟ್ಟು ಹೋಗ್ತಾ ಇದ್ದಾಳೆ ಅವಳೀಗ. ಸೊ ಅವಳನ್ನು ಕಳಿಸೋಕ್ಕೆ ನಮ್ಮನೆಯವರು ಕೂಡ ಹೋಗ್ಬಿಟ್ಟು ಬಿಡ್ತಾಯಿದ್ರು. ಇವತ್ತು ರಜೆ ಹಾಕಿದ್ರು ಅವರು, ಹಾಗಾಗಿ ಸೊ ಸರಿ ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅವಳಿಗೆ ಹೇಳಿದ್ದೆ ಸ್ಕೂಲಲ್ಲಿ ಬಸ್ಸಲ್ಲಿ ಈ ಥರ ಕೂತ್ಕೋಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಸೊ ಅದಾದಮೇಲೆ ನಾನೀಗ ರೆಡಿ ಆಗಿದ್ದೀನಿ ನೋಡಿ, ಈ ಥರ ಲುಕ್ಕು. ಈ ಡ್ರೆಸ್ಸು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬಾ ಕಂಫರ್ಟ್ ಆಗಿದೆ, ನನಗಂತೂ ತುಂಬ ಇಷ್ಟವಾಗಿದ್ದು. ಹಾಗೆ ನಮ್ಮ ಮನೆಯವರು, ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಈ ಒಂದು ಡ್ರೆಸ್ಸನ್ನು. ಬೇಕಿದ್ದರೆ ಲಿಂಕ್ ಅಂತ ಮೆಸೇಜ್ ಮಾಡಿ, ಖಂಡಿತ ಈ ಡ್ರೆಸ್ ಒಂದು ಲಿಂಕನ್ನು ಕಳಿಸ್ತೇನೆ ಅಂತೆ. ತುಂಬ ಕಂಫರ್ಟ್ ಆಗಿದೆ, ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದ್ರು ಕೂಡ ನೋಡೋಕ್ಕೆ ಲುಕ್ಕಾಗಿ. ಸೊ ನಾವು ಇಲ್ಲಿಂದ ಹೊರಟ್ವಿ. ಈಗ ತುಂಬಾ ಬಿಸಿಲಿತ್ತು ಸ್ವಲ್ಪ ಇವತ್ತು. ಸೊ ಬಿಸಿಲಲ್ಲೇ ಫಾಸ್ಟಾಗಿ ಸರಿ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೀವಿ. ನಾವು ಹೊರಟಿದ್ದು ಸ್ವಲ್ಪ ಲಾಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆನ್ ದ ವೇ ಹೋಗ್ತಾ ಹಾಗೆ ಕೆಲವೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈ ಒಂದು ಟ್ರಾಫಿಕ್ ಜಾಮಲ್ಲಿ ಬಿಸಿಲಲ್ಲಿ ಹೋಗುವಾಗ ನನಗಂತೂ ತುಂಬ ನನ್ನ ಕೂದಲನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಲಾಂಗ್ ಬಂದುಬಿಟ್ಟಿದೆ ಇತ್ತೀಚೆಗೆ. ಸೊ ಹಾಗಾಗಿ ಅದಾದಮೇಲೆ ನಾವಿಲ್ಲಿ ಬಂದಿದ್ದು ಈ ಒಂದು ದೇವಿ ಇಂಟರ್ನ್ಯಾಷನಲ್ ಸ್ಟೋರಿಗೆ. ಸೊ ಇದು ಮತ್ತು ತುಂಬಾ ಫೇಮಸ್ಸು ಈ ಒಂದು ಬೆಂಗಳೂರಲ್ಲಿ ಅಂತಲೇ ಹೇಳ್ಬೋದು. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಎಲ್ಲ ಥರದ ಒಂದು ಬ್ರ್ಯಾಂಡೆಡ್ಗಳು ಇಲ್ಲಿ ಸಿಗ್ತವೆ. ಸೊ ಆಕ್ಸೆಸರೀಸು, ಮನೆಗೆ ಬೇಕಾಗಿರೋದೆ, ಹೋಮ್ ಅಪ್ಲಯನ್ಸಸ್ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಇದು ನಾನು ತೋರಿಸ್ತಾ ಇರೋದು ಫೈನಾನ್ಸ್ ಡಿಪಾರ್ಟ್ಮೆಂಟು. ಇದು ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ. ಸೊ ಪೆಟ್ರೋಲ್ ಬಂಕಿಗೆ ಅಲ್ಲಿ ಗಾಡಿಗಳು ಬರ್ತಾ ಇರ್ತವೆ, ಪೆಟ್ರೋಲ್ಸ್ ಎಲ್ಲ ಸಪ್ಲೈ ಮಾಡ್ಕೋತಾನೆ ಇರ್ತಾರೆ. ಸೊ ಅದ್ರ ಪಕ್ಕದಲ್ಲೇ ಈ ಒಂದು ಶಾಪ್ ಇದೆ. ಸೊ ನೋಡಿ, ಈ ಕಡೆ ಸೈಡ್ ಲುಕ್ಕಲ್ಲಿ ಬಂದರೆ ಆ ಥರ ಕಾಣಿಸುತ್ತೆ. ಸೊ ಒಳಗಡೆ ಹೋದರೆ ಫ್ರೆಂಡ್ಸ್, ಎಲ್ಲಿ ಹೋದ್ರೂ ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಇದ್ದಾವೆ. ಹಾಗೆಯೇ ಪ್ರತಿಯೊಂದು A to Z ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ನನ್ನ ಒಂದು ಲಾಸ್ಟ್ ಒಂದು ಬ್ಲಾಗಲ್ಲಿ ದೇವಿ ಇಂಟರ್ನ್ಯಾಷನಲ್ ಅಂದ್ಬಿಟ್ಟೆ ಒಂದು ಬ್ಲಾಗ್ ಮಾಡಿದ್ದೀನಿ. ಅಲ್ಲಿ ನಾನು ಫುಲ್ ಆಫ್ ಎಲ್ಲನೂ ತೋರಿಸಿದ್ದೀನಿ, ಅದರಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಅಂದ್ಬಿಟ್ಟು. ಸೊ ಇವಾಗ ನಾನು ತೋರಿಸ್ತಾ ಇರೋದು ಜಸ್ಟ್ ವಾಷಿಂಗ್ ಮೆಷಿನ್ ಕೌಂಟ್ರ್ ಮಾತ್ರ. ಸೊ ಇಲ್ಲಿ TV ಕೌಂಟ್ರ್ ಇದೆ, ಮೊಬೈಲ್ ಕೌಂಟ್ರು, ಚಿಮ್ನಿ, ಆಮೇಲೆ ಫ್ರಿಜ್ದು ಸಪ್ರೇಟಾಗಿ. ಆಮೇಲೆ ಒಂದೇ ಬ್ರ್ಯಾಂಡ್ ಸಿಗೋದಿಲ್ಲ ಫ್ರೆಂಡ್ಸ್, ಇಲ್ಲಿ ಎಲ್ಲ ಥರದ ಬ್ರ್ಯಾಂಡು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಯಾವ ಬ್ರ್ಯಾಂಡ್ ಇದೆಯೋ ಅದೆಲ್ಲ ಬ್ರ್ಯಾಂಡು ಇಲ್ಲಿ ಒಂದು ರೀಸನಬಲ್ ರೇಟಿಗೆ ಸಿಗುತ್ತೆ. ಸೊ ಇಲ್ಲಿ ಡಿಸ್ಕೌಂಟ್ ಪ್ರೈಸು ಕೂಡ ಸಿಗುತ್ತೆ. ಒಳ್ಳೆ ಪೀಸನ್ನೇ, ಹಾಗೆಯೇ ಅವರೇನು ಡೆಮೋ ಪೀಸ್ ಎಲ್ಲ ಕೊಡೋದಿಲ್ಲ, ಫ್ರೆಶ್ ಪೀಸೇ ಕೊಡ್ತಾರೆ. ಬಟ್ ಇಲ್ಲಿ ಡಿಸ್ಕೌಂಟ್ ಒಳ್ಳೆ ರೀತಿಯಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರಾದರೂ ಹೋಗಿ ನೋಡೋಂಗಿದ್ರೆ, ಏನಾದರೂ ಹೋಮ್ ಅಪ್ಲಯನ್ಸಸ್ಸು, ಚಿಮ್ನಿ, ಗ್ಯಾಸ್ ಸ್ಟವು, ಹಾಗೆಯೇ ಫ್ರಿಜ್ಜು, ವಾಷಿಂಗ್ ಮಷಿನ್ನು, ಸೊ ಮೊಬೈಲ್ಸು ಯಾವುದಾದ್ರೂ ಕೂಡ ನೀವು ಹೋಗಿ ತೊಗೋಬೋದು. ಸೊ ಇದು ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟು. ಫೈನಲ್ ನಾವು ಬಿಲ್ ಮಾಡ್ಕೊಂಡ್ಮೇಲೆ ಇವ್ರ ಹತ್ರ ಬಂದುಬಿಟ್ಟು ಇಲ್ಲಿ ಪಕ್ಕದಲ್ಲೇ ಬಿಲ್ ಮಾಡಿಸಿ ಕೊಡ್ತಾರೆ ಫೈನಲ್ ಆಗಿ. ಸೊ ನಾವು ಕೂಡ ಹೋಗಿದ್ವಿ. ಸೊ ಕೆಲವೊಂದು ಐಟಮ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಇಲ್ಲಿ ಒಂದು ಕಸ್ಟಮರ್ಗೆ ಅವ್ರು ತೋರಿಸ್ತಾ ಇದ್ರು ಡಿಶ್ ವಾಶ್ ಇದು. ಸೊ ಡಿಶ್ ವಾಶನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾನು ಕೂಡ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ, ಹಾಗೆಯೇ ಒಳ್ಳೆ ಗ್ಲಾಸ್ ಇಡ್ಬೋದು, ಹಾಗೆ ಇದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗೆ ಈ ಸೈಡ್ ಬಂದರೆ ನೋಡಿ, ನಿಮಗೆ ಹೇಳಿದ್ನಲ್ವ ಇಲ್ಲಿ ಫ್ರಿಜ್ಜು ಸಪ್ರೇಟಾಗಿ ಎಲ್ಲ ಇದ್ದಾವೆ ಅಂದ್ಬಿಟ್ಟು. ಒಂದೊಂದು ಬ್ರ್ಯಾಂಡ್ ಎಲ್ಲ ಮಿಕ್ಸ್ ಇದೆ ಇಲ್ಲಿ. ಸೊ ನಿಮಗೆ ಯಾವ್ದು ಬೇಕೋ ಒಂದು ಡೆಮೋ ಪೀಸ್ ಮಾತ್ರ ಇಟ್ಟಿರ್ತಾರೆ ಇಲ್ಲಿ, ಎಲ್ಲನೂ ಔಟ್ಲೆಟಲ್ಲಿ ಗೋಡೌನಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ಗ್ಯಾಸ್ ಸ್ಟವ್ ಪ್ರತಿಯೊಂದು ಕಂಪನಿದು ಇಲ್ಲಿದ್ದಾವೆ. ಬಿಯಾಂಡು, ಫೇಬರು, ಹಾಗೆಯೇ ಕ್ರಾಂಪ್ಟನ್ನು, ಪ್ರತಿಯೊಂದು ಕಂಪನಿದು ಇದರಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ತೋರಿಸ್ತಾಕ್ಕೆ ಡಿಸ್ಪ್ಲೇ ಇಟ್ಟಿದ್ದಾರೆ ಪೀಸ್ಗಳು. ತುಂಬ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು. ಸೊ ತುಂಬಾ ದೊಡ್ಡದು, ಅಂದರೆ ಸ್ವಲ್ಪ ದೊಡ್ಡದಾಗಿ ಇದೆ ಈ ಒಂದು ಸ್ಟೋರು. ಒಳಗೊಳಗೆ ಇದ್ರೂ ಚಿಕ್ಕದಾಗಿ ಕಾಣಿಸುತ್ತೆ, ಹೊರಗಡೆಯಿಂದ ಒಳಗಡೆ ಬಂದರೆ ಮಾತ್ರ ತುಂಬ ದೊಡ್ಡದಾಗಿ ಅನಿಸುತ್ತೆ. ಸೊ ಫೈನಲಿ ನಾವೊಂದು ಮೊಬೈಲನ್ನು ತೊಗೊಂಡ್ವಿ. ಸೊ ನೋಡಿ, OnePlus CE5 ಅದನ್ನು ನೋಡ್ದು. ಸೊ ತುಂಬ ನಮ್ಮ ಮನೆಯವ್ರಿಗೆ ಅವ್ರ ಮೊಬೈಲ್ ಪಾಪ ಫುಲ್ ಹ್ಯಾಂಗಾಗಿ ಹೋಗ್ತಾ ಇತ್ತು. ಯಾವಾಗಲೂ ಮೊಬೈಲ್ ತೊಗೋಬೇಕು ಅಂತ 6 ಮಂತಿಂದ ಅವ್ರು ಅಂತಿದ್ರು. ಸೊ ಈಗ ಫೈನಲಿ ತೊಗೊಂಡ್ವಿ. ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್, ಒಳಗಡೆ ಏನೇನೆಲ್ಲ ಐಟಮ್ ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಅಂದ್ಬಿಟ್ಟು. ಸೊ ಅವರ ಒಂದು ಕನಸು ಅಂತಲೇ ಹೇಳ್ಬೋದು, ತುಂಬ ಇಷ್ಟಪಟ್ಟು ತೊಗೊಂಡಂಥ ಒಂದು ಮೊಬೈಲ್ ಇದು. ಸೊ ನೋಡಿ, ಓಪನ್ ಮಾಡ್ತಾ ಇದ್ದೀನಿ ಈಗ ನಾನು. ಸೊ ಬಾಕ್ಸನ್ನು ಇದರೊಳಗೆ ಫಸ್ಟ್ ಈಗ ಈ ಒಂದು
ಇದರಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಒನ್ ಪ್ಲಸ್ದು ಅದ್ರ ಒಂದು ಮೊಬೈಲ್ಗೆ ಕ್ಯಾಪ್ ಕವರ್ ಬರುತ್ತಲ್ಲ, ಸೊ ಅದು ಇದು. ಸೊ ಈ ಥರ ಇದೆ, ಸ್ಮೂತಾಗಿರುತ್ತೆ, ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಸೊ ಹಾಗೆಯೇ ತೆಗೆದ್ರೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ಇದೆ. ಸೊ ಮೊಬೈಲ್ ತೆಗ್ದಿದ್ದೆ ಒಂಥರ ಫುಲ್ ಖುಷಿ ಅಂತಲೇ ಹೇಳ್ಬೋದು. ನಮಗೂ ಖುಷಿ ಆಯಿತು, ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಥರ ಮೊಬೈಲನ್ನು ನಾವು ತೊಗೊಂಡ್ವಲ್ಲ ಅನ್ನೋದೊಂಥರ ಹ್ಯಾಪಿ ಅಂತಲೇ ಅನ್ಬೋದು, ಹ್ಯಾಪಿ ಮೂಮೆಂಟು. ಒನ್ ಪ್ಲಸ್ ಅಂತ ನೋಡೋಕ್ಕೆ ಒಂದು ಖುಷಿ ಅದರಲ್ಲಿ. ಸೊ ತೋರಿಸ್ತೀನಿ ನೋಡಿ, ಈಗ ನೋಡಿ ಒನ್ ಪ್ಲಸ್ ಅಂತ. ಸೊ ನೋಡೋಕ್ಕೆ ಎಷ್ಟು ಲುಕ್ಕಾಗಿ ಒಂಥರ ಲಕ್ಸುರಿಯಸ್ಸಾಗಿ ಕಾಣಿಸ್ತಾ ಇತ್ತು. ಸೊ ತುಂಬ ಖುಷಿ ಆಗ್ತಿತ್ತು. ಹಾಗೆಯೇ ಮೆನು ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ ಥರ ಚೆಕಪ್ ಮಾಡ್ಕೊಳ್ಳೋದು ಅದನ್ನಂದ್ಬಿಟ್ಟು. ಹಾಗೆಯೇ ಚಾರ್ಜರ್ ವಯರು, ಸೊ ಅಡಾಪ್ಟರು, ಚಾರ್ಜರ್ ವಯರು, ಹಾಗೆಯೇ ಒಂದು ಪಿನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಷ್ಟೆಲ್ಲ ನೋಡಿ ನಮಗೂ ತುಂಬ ಖುಷಿ ತಡೆಯೋಕ್ಕಾಗ್ತಿರ್ಲಿಲ್ಲ. ಅಡಾಪ್ಟರ್ ಮಾತ್ರ ತುಂಬ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದ್ದಾವೆ ಐಟಮ್ಗಳೆಲ್ಲನೂ. ಸೊ ನೋಡಿ, ಅದು ದೇವಿಲಿ ತೊಗೊಂಬಂದಿರೋದು ಒಂದರಿಗಿಂತ ಒಂದು ತುಂಬ ಐಟಮ್ ತುಂಬ ಚೆನ್ನಾಗಿದೆ ನೋಡಿ. ಅದ್ರ ಜೊತೆ ಪಿನ್ನು ಕೂಡ ಕೊಟ್ಟಿದ್ದಾರೆ, ನಾವು ಸಿಮ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಬೇಕಲ್ಲ. ಸೊ ಈಗ ಸ್ವಿಚ್ ಆನ್ ಮಾಡ್ತೀನಿ ಮೊಬೈಲನ್ನು. ಸ್ವಿಚ್ ಆನ್ ಮಾಡುವಾಗ ಅದು ಒಂದು ಆ ಒಂದು ಮ್ಯೂಸಿಕ್ ಜೊತೆಗೆ ಬರ್ತಾ ಇರುತ್ತಲ್ಲ, ಆ ಒಂದು ವೈಬ್ರೇಷನ್, ಅದ್ರ ಜೊತೆ ನಮ್ಮ ಫೀಲಿಂಗು ಕೂಡ ತುಂಬಾ ಒಂಥರ ಎಕ್ಸೈಟ್ ಆಗಿ ತುಂಬ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಫೀಲ್ ಅನ್ನಿಸ್ತಾ ಇತ್ತು ಅದು ಓಪನ್ ಆಗುವಾಗ. ಅದನ್ನು ಹೇಳೋಕ್ಕೆ ಆಗಲ್ಲ, ಆ ಥರ ಎಕ್ಸ್ಪ್ಲನೇಷನು. ಸೊ ಇನ್ನೂ ಟೈಮ್ ಎಲ್ಲ ಏನು ಸೆಟ್ಟೇ ಆಗಿಲ್ಲ. ಸೊ ಇದು ಇಷ್ಟು ಈ ಒಂದು ಒನ್ ಪ್ಲಸ್ ಮೊಬೈಲ್ದ ಒಂದು ಇನ್ಫಾರ್ಮೇಷನ್ನು. ಸೊ ನೋಡಿ, ಫೈನಲಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಐಟಮ್ ಬಂದುಬಿಟ್ಟು. ಸೊ ಅದಾದಮೇಲೆ ನಮ್ಮ ಮನೆಗೆ ಇನ್ನೂ ಒಂದು ಐಟಮ್ ಬಂತು. ನಾವು ಹಾಗೆ ಬರುವಾಗ ಒಂದು ವಾಷಿಂಗ್ ಮಿಷಿನ್ನು ಕೂಡ ಆರ್ಡರ್ ಮಾಡಿ ಬಂದಿದ್ವಿ. ಸೊ ಅದನ್ನು ಇವಾಗ ಡೆಲಿವರಿ ಕೊಡೋಕ್ಕೆ ಬರ್ತಾ ಇದ್ದಾರೆ. ಈ ಒಂದು ವಾಷಿಂಗ್ ಮಿಷಿನ್ನು ತುಂಬ ದಿನದಿಂದ ನಾವು ತುಂಬ ವರ್ಷಗಳಿಂದನೇ ತೊಗೋಬೇಕು ಅನ್ಕೋತಾ ಇದ್ವಿ. ಬಟ್ ನಾವು ಯಾವ ಮನೆಗೆ ಹೋದರೂ ಅಲ್ಲಿ ನಮಗೆ ಈ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಆಪ್ಷನ್ನೇ ಇರ್ತಾ ಇರಲಿಲ್ಲ. ಈ ಮನೇಲೂ ಕೂಡ ಅದೇ ಪ್ರಾಬ್ಲಮ್ ಆಗಿದೆ ನಮಗೆ. ಇನ್ನೇನು ಮಾಡೋದು, ಇದನ್ನು ನೋಡ್ಕೊಂಡು ಮನೇಲಿ ಐಟಮ್ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಳ್ಳೋದೇ ಇರೋಕ್ಕಾಗಲ್ಲ, ಬೇಕಲ್ಲ ವಾಷಿಂಗ್ ಮಿಷಿನ್ ಅಂದ್ಬಿಟ್ಟು. ಸೊ ಈಗ ಅಡುಗೆ ಮನೆಗೆ ಇಡೋಣ ಅಂದ್ಬಿಟ್ಟು ಫಿಟ್ ಮಾಡ್ಸೋಕ್ಕೆ ನೋಡ್ತಾ ಇದ್ದೀನಿ. ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳೆ, ಬಟ್ ಅಲ್ಲಿ ಸೆಟ್ ಆಗಲಿಲ್ಲ, ಅದು ಜಾಗನೇ ಸಾಕಾಗಲ್ಲ ಅಲ್ಲಿ. ಸೊ ಸದ್ಯಕ್ಕೆ ತೊಗೊಂಬಂದು ಈ ಪ್ಲೇಸಲ್ಲಿ ಇಟ್ಟಿದ್ದೀವಿ. ಇನ್ಸ್ಟಾಲೇಷನ್ ಮಾಡೋದಕ್ಕೆ ಅವರು ಕಂಪ್ನಿ ಕಡೆಯಿಂದ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದ ಮೇಲೆ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತೀವಿ. ಸೊ ಆವಾಗ ನಿಮಗೆ ಫುಲ್ ಅಪ್ ದಿ ವಿಡಿಯೋ ತೋರಿಸ್ತೀನಿ ಅಂತ. ಇದಾಗಿತ್ತು ಇವತ್ತಿನ ಬ್ಲಾಗು. ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದ. ಹಾಗೆ ವೇಟ್ ಮಾಡ್ತೀರಿ ನೆಕ್ಸ್ಟ್ ವೀಡಿಯೋಕ್ಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.